ಲೋಕಸಭಾ ಚುನಾವಣೆ ಏಪ್ರಿಲ್ 26ರಂದು ನಡೆಯಲಿದ್ದು, ಇದಕ್ಕಾಗಿ ಅರ್ಕಲಗೂಡು ವಿಧಾನಸಭಾ ವ್ಯಾಪ್ತಿಯಲ್ಲಿ ಸಕಲ ಸಿದ್ಧತೆಯೊಂದಿಗೆ ಚುನಾವಣಾ ಕಾರ್ಯಕ್ಕೆ 1132 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಧರ್ಮಪಾಲ್ ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಚುನಾವಣಾ ಸಿಬ್ಬಂದಿಗಳಿಗೆ ಮತಯಂತ್ರ ವಿತರಣೆ ಮಾಡಿ ಮಾತನಾಡಿದ ಅವರು, 2 ಹಂತದಲ್ಲಿ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗಿದೆ. ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಲಾಗಿದೆ. ವಿಧಾನಸಭಾ ಕ್ಷೇತ್ರದ ಎಲ್ಲ 283 ಮತಗಟ್ಟೆ ಕೇಂದ್ರಗಳಿಗೆ ರಕ್ಷಣಾ ಸಿಬ್ಬಂದಿಗಳಿಗೆ ಬಸ್ ಹಾಗೂ ಖಾಸಗಿ ವಾಹನ ಮೂಲಕ ತೆರಳುವ ವ್ಯವಸ್ಥೆ ಮಾಡಲಾಗಿದೆ. 56 ಮಂದಿ ಹೆಚ್ಚುವರಿ ಇದ್ದು ಸಮಸ್ಯೆ ಕಂಡುಬಂದ ಮತಗಟ್ಟೆಗೆ ನಿಯೋಜನೆ ಮಾಡಲಾಗುವುದು. ಎಲ್ಲ ಮೂಲಭೂತ ಸವಲತ್ತುಗಳನ್ನು ಮತದಾನ ಕೇಂದ್ರದಲ್ಲಿ ಮಾಡಿಕೊಳ್ಳಲಾಗಿದೆ ಎಂದರು. 5 ಪಿಂಕ್ ಬೂತ್ಗಳನ್ನು ನಮ್ಮಲ್ಲಿ ನಾವು ನಿಗದಿಪಡಿಸಿಕೊಂಡಿದ್ದೇವೆ. ಎಲ್ಲೆಲ್ಲಿ? ಇಲ್ಲಿ ಪ್ರೈಮರಿ ಸ್ಕೂಲ್ ಕೋಟೆ, ಅರ್ಕಲಗೂಡು, ಸಾಲಗೆರೆ, ಇಲ್ಲಿ ಹುಲಿಕಲ್ ಹೈಯರ್ GHPS ಅಲ್ಲಿ, ಮತ್ತು ಜೂನಿಯರ್ ಕಾಲೇಜ್ ಅರ್ಕಲಗೂಡಲ್ಲಿದೆ, ಹೆಂಟಗೆರೆ 230, ಆಮೇಲೆ ಇನ್ನೊಂದು ರಾಮನಾಥಪುರದಲ್ಲಿ GHPS, ಇನ್ನೊಂದು ಮಧುರನಹಳ್ಳಿಇದೆ. ಇವು 5 ನಾವು ಈಗಾಗಲೇ ತಿಂಗಳು 13, 14 ಮತ್ತು 15ರಂದು ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷಚೇತನರಿಗೆ ಮನೆಗೆ ಹೋಗಿ ವೋಟಿಂಗ್ ಮಾಡ್ಕೊಂಡಿದ್ವಿ. 723 ರಿಜಿಸ್ಟ್ರೇಷನ್ ಆಗಿದ್ದರು. ಅದರಲ್ಲಿ 694 ವೋಟ್ ಮಾಡಿದ್ದಾರೆ. ಈ 2ನೇ ಭೇಟಿ ಕೊಟ್ಟು ಬಂದಿದ್ವಿ. 2ನೇ ಭೇಟಿಗೂ ಸಿಗದೇ ಇರೋರಿಗೆ ನಾವು ಪೂರ್ವ ಸೂಚನೆ ಕೊಟ್ಟಿದ್ವಿ. 2ನೇ ಭೇಟಿಗೆ ಬರ್ತೇವೆ ಅಂತ ಡೇಟ್ ಕೊಟ್ಟಾಗಲೂ ಒಂದು 15 ಜನ ಅನಂತರದಲ್ಲಿ ಬಂದಿಲ್ಲ. 9 ಜನ ಮೃತರಾಗಿದ್ದು ಅವರು ವೋಟ್ ಮಾಡೋಕ್ಕಾಗಿಲ್ಲ. ಈಗ ಕೂಡ ಯಾರಿದ್ದಾರೆ 85 ಇರಲಿ ಅಥವಾ 100+ ಇರಲಿ, ಅವರು ಕೂಡ ಬಂದು ಯಾರು ಹೋಮ್ ವೋಟಿಂಗ್. ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ್ ಮಾತನಾಡಿ, ಹಳ್ಳಿ ಮೈಸೂರು ಹೋಬಳಿ ಸೇರಿದಂತೆ ಒಟ್ಟು 2,30,888 ಮತದಾರರಿದ್ದಾರೆ. ಈ ಪೈಕಿ 1,17,499 ಮಂದಿ ಪುರುಷರು, 1,13,383 ಮಹಿಳಾ ಮತದಾರರು ಮತ್ತು ಇತರೆ 5 ಮಂದಿ ಇದ್ದಾರೆ. ತಾಲೂಕಿನಲ್ಲಿ 36 ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ತಾಲೂಕಿನ ಹುಲಿಕಲ್, ರಾಮನಾಥಪುರ, ಮಧುರನಹಳ್ಳಿ, ಪಟ್ಟಣದ ಕೋಟೆ, ಸಾಲಗೇರಿ ಪಿಂಕ್ ಮತಗಟ್ಟೆ ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈಗಾಗಲೇ ಹಿರಿಯ ನಾಗರಿಕರು, ವಿಕಲಚೇತನರಿಂದ 694 ಹೋಮ್ ವೋಟಿಂಗ್ ಮಾಡಲಾಗಿದೆ. ಉಳಿದವರು ನಾಳೆ ನಡೆಯುವ ಮತದಾನದಲ್ಲಿ ಮತ ಹಾಕಲು ಅವಕಾಶ ಮಾಡಿಕೊಡಲಾಗಿದೆ. ಆಸಕ್ತರು ಸಹಾಯಕರಿಂದ ಮತದಾನ ಮಾಡಬಹುದು ಎಂದರು. ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್, ಫುಡ್, ಇದಕ್ಕೆಲ್ಲ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಸೆಕ್ಟರ್ ಆಫೀಸರ್ಸು ಈ ಹಿಂದೆ ತರಬೇತಿ ನೀಡಿದ್ದಾರೆ. ಮಾಸ್ಟರ್ ಟ್ರೈನರ್ಸು ತರಬೇತಿ ನೀಡಿದ್ದಾರೆ. ಎಲ್ಲ ಸಿಬ್ಬಂದಿಗಳಿಗೆ ಮಾಪೋಲು, CRC ಇತರೆ ತಾಂತ್ರಿಕ ವಿಚಾರಗಳನ್ನು ಏನು ನಮೂನೆಗಳನ್ನೆಲ್ಲ ಮಾಹಿತಿ ಎಲ್ಲ ತರಬೇತಿಯಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ನೀಡಿರುತ್ತಾರೆ. ಈ ಭೋಜನದ ನಂತರ ಸಿಬ್ಬಂದಿಗಳು PRO, APROಗಳು ಅವರವರ ನಿಯೋಜನೆಗೊಂಡ ಮತಗಟ್ಟೆ ಕೇಂದ್ರಗಳಿಗೆ ಅವರು ಸಾಮಗ್ರಿಗಳನ್ನು ತೆಗೆದುಕೊಂಡು EVM ಮತಯಂತ್ರಗಳನ್ನು ಬಸ್ಗಳು, ನಮ್ಮಲ್ಲಿ 41 ಬಸ್ಗಳು ಬಂದಿದೆ. ಎಲ್ಲ ಬಸ್ಗಳ ಮೂಲಕ ಆ ರೂಟ್ಗೆ ಎಲ್ಲ ಇವತ್ತು ಈಗ ಹೊರಡ್ತಾ ಇದ್ದಾರೆ. ಎಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ, ಎಲ್ಲರೂ ಸಹ ಚುನಾವಣೆಯಲ್ಲಿ ಭಾಗವಹಿಸಿ ಈ ಪ್ರಜಾಪ್ರಭುತ್ವ ಕರ್ತವ್ಯನ ಯಶಸ್ವಿಯಾಗಿ ಮಾಡೋಣ ಅಂತ ನನ್ನ ಒಂದು ಪ್ರಾರ್ಥನೆಯ ಮೂಲಕ ಎಲ್ಲರಿಗೂ ಹೇಳ್ತಾ 2 ಮಾತನ್ನ ಮುಗಿಸ್ತೇನೆ.